ಹೇಮಬೇಡ ವೀರರು ಈ ಪರಿ ಜೀವಗಳ್ಳರ ಪಥವ ಹಿಡಿವರೇ ಸಾವಿಗಂಜಿದೆವೆ ನಪುಂಸಕರು ಎಮ್ಮ ನೋಡು ಎನಗೂ ನೀವು ವೀರರು ನೆರೆ ನಪುಂಸಕರು ಆವು ಸಾವವರಲ್ಲ ಲೋಕದ ಜೀವಗಳ್ಳರಿಗೆ ಆವು ಗುರುಗಳು ಬಿಟ್ಟು ಕಳುಹು ಎಂದ. ಹೇವ ಪದಕ್ಕೆ ಬಹಳಷ್ಟು ಅರ್ಥಗಳಿದೆ. ಜಿಗುಪ್ಸ ಅಸಹ್ಯಕರ ಒಂದು ಕಡೆಯಿಂದ, ಆದರೆ ಮತ್ತೊಂದು ಕಡೆಯಿಂದ ತೀವ್ರವಾದಂತಹ ಮಾನಸಿಕ ನೋವು, ದುಃಖ. ಹೀಗೆ ಅರ್ಜುನ ಹೇಳ್ತಾ ಇದ್ದಾನೆ, ಹೇವ ಬೇಡ, ಅದೆಲ್ಲದಕ್ಕೊಂದು ವಿರಾಮ ಕೊಡು. ಒಂದು ಕಡೆಯಿಂದ ಹೇಳುವುದಾದರೆ ಉತ್ತರ ಓಡ್ತಾ ಇದ್ದಾನೆ ಎನ್ನುವಂತಹ ದೃಷ್ಟಿಕೋನ ನಮಗೆ ಕಂಡರೆ ಒಳಗಿಂದ ಉತ್ತರನಿಗೂ ಅನಿಸ್ತಾ ಇರಬೇಕಲ್ಲ, ಈ ರೀತಿಯಾಗಿ ಓಡಿದರೆ ನನಗೂ ಅಪಕೀರ್ತಿ ದಕ್ಕುವುದಿಲ್ಲವೇ ಎಂಬುದನ್ನು. ಆದರೂ ಬದುಕಬೇಕು, ಅಸಹ್ಯಕರವಾದರೂ ಸರಿಯೇ ಬದುಕಲೇಬೇಕು ಎನ್ನುವಂಥ ಆಸೆ ನಮ್ಮನ್ನು ಆ ರೀತಿಯಾಗಿ ಮಾಡುವುದಕ್ಕೆ ಪ್ರೇರೇಪಣೆ ಕೊಡುತ್ತದೆ. ಹಾಗೇ ಆದದ್ದು ಉತ್ತರನ ವಿಷಯದಲ್ಲಿಯೂ ಕೂಡ ತಾನು ಬದುಕಬೇಕು ಎಂಬಂತಹ ಆಸೆ, ಹೆಂಗಸರ ಒಡನೆ ತನ್ನನ್ನು ತಾನು ಹೊಗಳಿಕೊಳ್ಳಬೇಕು ಎಂಬಂತಹ ಆಸೆ, ಇವೆಲ್ಲವೂ ಒಂದು ರೀತಿಯಲ್ಲಿ ಉತ್ತರನನ್ನು ತಾನೇ ಕಟ್ಟಿಕೊಂಡ ಕೋಟೆಯಲ್ಲಿ ತಾನೇ ಬಂಧಿತವಾಗುವಂತೆ, ಕೂಪ ಮಂಡೂಕವಾಗುವಂತೆ ಮಾಡಿಬಿಟ್ಟಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದರೂ ನರನು ಸುಮ್ಮನಿಲ್ಲ. ಒಳಗಿಂದ ನಕ್ಕರೂ ಹೊರಗಿಂದ ಗಂಭೀರ ಮುಖನಾಗಿ ಈ ರೀತಿಯಾಗಿ ವೀರನಾದವರಿಗೆ ಛಲ ಬೇಡವೇ? ಜೀವಗಳ್ಳರ ಹಾಗೆ ಓಡಿ ಹೋಗುತ್ತಾ ಇದ್ದೀಯಲ್ಲ, ನೋಡು, ನನ್ನನ್ನೇ ನೋಡು, ನಾನು ನಪುಂಸಕ, ಅಂದರೆ ಸ್ತ್ರೀ ಸಂವೇದನೆಯನ್ನು ಉಳ್ಳವನು. ಆದರೂ ಇಷ್ಟು ದೊಡ್ಡ ಸೇನೆಯನ್ನು ನೋಡಿ ನಾನು ಅಂಜಿದನೆ, ಸಾಯುವುದಕ್ಕೆ ಹೆದರಿದನೆ ಎಂಬುದನ್ನು ಅರ್ಜುನನು ಉತ್ತರನಿಗೆ ಹೇಳುತ್ತಾನೆ. ಆದರೆ ಉತ್ತರ ಕೇಳ್ತಾನೆ. ಉತ್ತರ ಮತ್ತೆ ಅದಕ್ಕೆ ತನ್ನದೇ ಆದ ಉತ್ತರವನ್ನು ಕೊಡುತ್ತಾನೆ. ಅದಕ್ಕೇನೋ ಬಹುಶಃ ಭೂಮಿಂಜಯ ಉತ್ತರನಾಗುತ್ತಾನೆ. ಹೆಸರಿಗೆ ಭೂಮಿಯನ್ನು ಗೆಲ್ಲಬೇಕಾದಂಥವನು ಉತ್ತರಕ್ಕೆ ಮತ್ತೊಂದು ಉತ್ತರವನ್ನು ಕೊಡುತ್ತಾ ಹೋಗ್ತಾನೆ. ಹೇಳುತ್ತಾನೆ, ನೀನು ವೀರ ಎಂಬುದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ. ನೀನೇ ವೀರ, ಆದರೆ ನಾನು ನಪುಂಸಕ, ನೀನು ಬಗೆದಂತೆ ಎಂದುಕೋ. ಆದರೆ ನಾನು ಸಾಯುವವನಲ್ಲ. ಮತ್ತೆ ಆತನಿಗೆ ಆ ಅಸಹ್ಯಕರವಾದರೂ ಸರಿಯೇ ಬದುಕಬೇಕೆಂಬಂತಹ ಆಸೆ, ಅದನ್ನು ನಾನು ಬಿಟ್ಟು ಕೊಡುವವನೇ ಅಲ್ಲ. ಲೋಕದಲ್ಲಿ ಇರುವಂತಹ ಎಲ್ಲ ಜೀವಗಳೆಲ್ಲರಿಗೂ ಗುರುಗಳು ಎಂದರೆ ನಾನೇ. ನನ್ನನ್ನು ನೀನು ಕಳುಹಿಸಿಕೊಡು ಎಂಬ ಹಾಗೆ. ನಾನೇ ದೊಡ್ಡ ಜೀವಗಳ್ಳ, ನಾನೇ ದೊಡ್ಡ ನಪುಂಸಕ, ನಾನು ವೀರನಲ್ಲ, ನೀನೇ ದೊಡ್ಡ ವೀರ. ಆದರೂ ನಾನೀಗ ಓಡಬೇಕು, ನಾನು ಸಾಯಬಾರದು ಎಂಬುದನ್ನು ಉತ್ತರ ಹೇಳಿಕೊಳ್ಳುತ್ತಾನೆ. ಇದನ್ನು ನಾವಿಲ್ಲಿ ಈ ಒಂದು ಭಾಗದಲ್ಲಿ ಗಮನಿಸಬೇಕು. ಹರುಕನೇ ನೀನು ಎಲವೋ ರಾಯರುಳು ಉರುವ ನೃಪ ನಿಮ್ಮಯ್ಯ, ನೀನಿಂದು ಇರಿದು ಮೆರೆವ ಅವಸರವಲ ಜೌವನದ ಧುರಭರವ ಸರಿಗಳೆಯದ ಅಪಕೀರ್ತಿ ರವಿಶಶಿ ಮುರಿದು ಬೀಳ್ವನ್ನ ಬರವೆಲೆ ನರಗುರಿಯೇ ನಡೆ ಕಾಳಗಕ್ಕೆ ಎನ್ನುತ್ತ ಹಿಡಿದೆಳೆದನುತ್ತರನ. ಉತ್ತರನಿಗೆ ಈಗ ಒಂದು ಸ್ವಯಂ ಪ್ರಜ್ಞೆ ಬಂದಿದೆ. ತಾನು ಯುದ್ಧ ಮಾಡಿ ಗೆಲ್ಲಲಾರೆ, ಅಥವಾ ಯುದ್ಧ ಮಾಡಿದರೂ
ನನಗೆ ದೊರಕುವುದು ಮೃತ್ಯುವೇ ಹೊರತಾಗಿ ಜಯವಲ್ಲವೆಂಬಂತಹ ಒಂದು ಒಳ ಭಯದಿಂದಲೂ ಆತ ತನ್ನನ್ನು ತಾನು ಅರಿತುಕೊಂಡಿದ್ದಾನೆ. ಆದರೆ ತರ್ಕಕ್ಕಾದರೂ ಉತ್ತರನು ಕ್ಷತ್ರಿಯತನವನ್ನು ಪಾಲಿಸಿದ್ದಾನೆ ಎಂಬುದನ್ನು ಹೇಳುವುದಕ್ಕಾದರೂ ಕೂಡ ಉತ್ತರನು ಯುದ್ಧ ಮಾಡಬೇಕಾಗ್ತದೆ. ರಣರಂಗಕ್ಕೆ ಇಳಿದಂತಹ ಕ್ಷತ್ರಿಯ ಕುಮಾರನಾದಂಥ ಉತ್ತರ ಈ ರೀತಿಯಾಗಿ ಓಡಿದರೆ ಕೇವಲ ಉತ್ತರನದ್ದಲ್ಲ, ಆತನ ತಂದೆ ವಿರಾಟನ ಕುಲ ಸರ್ವವೂ ಒಂದು ರೀತಿಯಲ್ಲಿ ಕ್ಷುಲ್ಲಕವಾಗಿ ಬಿಡ್ತದೆ. ಹಾಗಾಗಿ ಅರ್ಜುನ ಹೇಳ್ತಾನೆ, ಉತ್ತರ ನೀನೇನು ಯಾವುದೇ ಕೆಲಸಕ್ಕೆ ಬಾರದಂತಹ ಕ್ಷುಲ್ಲಕ ನೆನೆಸಿಕೊಂಡು ಬಿಟ್ಟಿಯಾ ಅನ್ನುವ ಹಾಗೆ. ನಿನ್ನ ತಂದೆ ದೊಡ್ಡ ರಾಜರಿದ್ದಾನೆ, ವಿರಾಟನು ದೊಡ್ಡ ರಾಜ ಅವನು. ಆದರೆ ವಿರಾಟನ ವಂಶವನ್ನು ಮುನ್ನಡೆಸುವಂತಹ ರಾಜಕುಮಾರನಾದಂತಹ ನೀನೀಗ ಯೌವನ ಪ್ರಾಯದವನು. ಕಬ್ಬಿಣದ ಕಡಲೆಯನ್ನಾದರೂ ನುಂಗಿ ಸಾಧಿಸಬಹುದು ಎಂಬುದು ಯೌವನ ಕಾಲದ ಒಂದು ಪ್ರತೀಕವಲ್ವೇ? ಅದರಂತೆ ನೀನು ಕ್ಷತ್ರಿಯನಾಗಿ ಯುದ್ಧ ಮಾಡಿ ಗೆದ್ದು ಮೆರೆಬೇಕಾದಂತಹ ಕಾಲ ನಿನ್ನದು. ಆದರೆ ನೀನು ಅದನ್ನು ಸರಿಯಾಗಿ ಉಪಯೋಗಿಸದೆ ಬಂದಂತಹ ಈ ಅವಕಾಶದಲ್ಲಿ ನೀನು ಹಿಮ್ಮುಖನಾಗಿ ಓಡುತ್ತಾ ಇದ್ದೀಯ. ಇದನ್ನು ನೋಡಿದಂತಹ ಆ ವೈರಿ ಸೇನೆಯವರು ಅಥವಾ ಇತರರು ನಿನ್ನನ್ನು ಆಡಿಕೊಂಡು ನಗುವುದಿಲ್ವೇ? ನೀನು ಇದರಿಂದ ಸೂರ್ಯ ಚಂದ್ರರಿರುವ ತನಕ, ಆ ರವಿ ಶಶಿಯರು ಇರುವ ತನಕ ಕೂಡ ನೀನು ನಿನ್ನ ಮೇಲೆ ಹೇರಿಕೊಳ್ಳಬಹುದಾದಂತಹ ಅಪಕೀರ್ತಿಯನ್ನು ತಂದುಕೊಳ್ತಾ ಇದ್ದೀಯ ಎನ್ನುವುದನ್ನು ಅರ್ಜುನನು ಉತ್ತರನಿಗೆ ಮನ ಮುಟ್ಟುವ ರೀತಿಯಲ್ಲಿಯೇ ಹೇಳುತ್ತಾನೆ. ಮತ್ತೂ ಮುಂದುವರಿಸಿ ಹೇಳುತ್ತಾನೆ, ನರಕುರಿಯೇ ಬಾ ಯುದ್ಧಕ್ಕೆ ಎಂಬ ಹಾಗೆ ಉತ್ತರನನ್ನು ಮತ್ತೆ ಹಿಡಿದೆಳೆಯುತ್ತಾನೆ. ಇಲ್ಲಿ ಕುರಿಯನ್ನು ನಾವು ನೋಡಿದರೆ ಕುರಿ ಸಾತ್ವಿಕವೂ ಹೌದು, ಮತ್ತೊಂದು ಸ್ವಂತ ಬುದ್ಧಿ ಇಲ್ಲದ್ದು ಹೌದು. ಉತ್ತರ ಎರಡೂ ಗುಣಗಳನ್ನು ಹೋಲ್ತಾ ಇದ್ದಾನೆ. ಹಾಗೆ ಎಲ್ಲದಕ್ಕಿಂತ ದೊಡ್ಡ ಗುಣ ಅಂದರೆ ಕುರಿಯು ಹೇಡಿ, ಹಾಗೆ ಉತ್ತರನು ಹೇಡಿಯಾಗಿ ಓಡುತ್ತಾ ಇದ್ದಾನೆ. ಆ ಉತ್ತರನು ಹೇಡಿಯಾಗಿ ಓಡುತ್ತಾ ಇದ್ದರೂ ಕೂಡ ಅರ್ಜುನ ಉತ್ತರನಲ್ಲಿ ಆ ಧೈರ್ಯವನ್ನು ಬಿತ್ತುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ. ಇದಲ್ಲವೇ ಮಹಾವೀರರ ಲಕ್ಷಣ. ಅದನ್ನು ಈ ಒಂದು ಭಾಗದಲ್ಲಿ ನಾವು ಗಮನಿಸಬೇಕು. ಇಷ್ಟೆಲ್ಲಾದರೂ ಕೂಡ ಉತ್ತರ ಕೇಳಿಯಾನೆ ಅಥವಾ ಈ ಎಲ್ಲ ಅರ್ಜುನನ ಮಾತು ಕ್ಷುಲ್ಲಕವಾಗಿ ಹೋಗುತ್ತದೆಯೋ ಎನ್ನುವುದೇ ಮುಂದಿನ ದೊಡ್ಡ ಪ್ರಶ್ನೆ.